ದೊಡ್ಡ ಪ್ರಜಾವಾದಿ ಪ್ರಜಾಪ್ರಭುತ್ವ ತಮ್ಮನ್ನು ತಾವೇ ಕರ್ಕೊಳ್ತಾ ಇದ್ರು, ಉದಾಹರಣೆ ಕೊಡ್ತಾ ಇದ್ರು, ಥಿಯರಿಗಳೆಲ್ಲ ಕೋರ್ಟ್ಗಳೆಲ್ಲ ಮಾಡಿ ಎಲ್ಲ ಮಾಡ್ತಿದ್ರು. ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಡಿಬೇಟ್ಸ್ ಎಲ್ಲ ಸಿಗುತ್ತೆ ಇವೆಲ್ಲ. ಅದಕ್ಕೋಸ್ಕರ ನಾನು ಪ್ಯಾಂಟು, ಸೂಟು, ಕೋಟು, ಕ್ರಾಪ್ ಕಟ್ಟು ಇದೇ ಶ್ರೇಷ್ಠ ಅಂತ ಅಂತರಂಗನ ನಂಬ್ಕೊಂಡಿರೋರು ಬ್ರೌನ್ಸ್. ಅದನ್ನು ಧಾರಾಳವಾಗಿ ನಾವು ಕಾಂಗ್ರೆಸ್ ಪಕ್ಷದ ನೆಹರು ಯುಗ ಅಂತ ಹೇಳೋಣ. ಆವಾಗ ಒಂದು ದೊಡ್ಡ ಹೆಸರಿತ್ತು ಆ ಯೂನಿವರ್ಸಿಟಿ ವಲಯದಲ್ಲಿ, ಇಡೀ ಯುರೋಪಲ್ಲೇ ಅವ್ರಿಗೆ ದೊಡ್ಡ ಹೆಸರಿತ್ತು, ಹೆರಾಲ್ಡ್ ಲ್ಯಾಸ್ಕಿ ಅಂತ. ನೀವು ಇಷ್ಟು ಗಾಂಧಿಯನ್ನ ಒಂದು ಪ್ರತ್ಯೇಕವಾದ ದಾರಿಯಲ್ಲಿ, ರಾಷ್ಟ್ರೀಯ ಮನೋಭಾವದಲ್ಲಿ ಮತ್ತು ಇತಿಹಾಸದ ಸತ್ಯದ ಒಂದು ಬೆಳಕಲ್ಲಿ ನೋಡ್ತಾ ಹೋದರೆ ನಾವು ಎಲ್ಲರ ಆಕ್ಷೇಪಕ್ಕೆ ತುತ್ತಾಗ್ತೇವೆ. ಅದೇ ನೀವು ಇದೇ ಮಾತುಕತೆಯನ್ನ ಗಾಂಧಿ ಈಸ್ ದ ಅಲ್ಟಿಮೇಟ್ ಅನ್ನುವಂಥ ರೀತಿಯಲ್ಲಿ, ಹೌದು, ದೀಪ ಬೇಡ, ಟಾರ್ಚ್ ಬೇಡ, ಏನು ಬೇಡ, ಬುದ್ಧಿ ಬೇಡ, ಹೌದು, ಏನು ಬೇಡ, ಅದೆಲ್ಲ ಬಂದ್ ಮಾಡಿಕೊಂಡ್ರೆ ವರ್ಕ್ ಆಗುತ್ತೆ. ಇದು ದೀಪ ಆರಿಸಿದ್ರೆ ಕಣ್ಣು ಮುಚ್ಕೊಂಡ್ರೆ ಗಾಂಧಿ ಕಾಣ್ತಾರೆ. ಸರಳ ಗಾಂಧಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹೀಗೆ ತುಂಬ ಮಾಡಿದ್ದಾರೆ. ಎಷ್ಟು ನೂರಾರು ಚೇರ್ ಇದೆ. ಗಾಂಧಿಯನ್ ಚೇರು, ಗಾಂಧಿಯನ್ ಪೀಸ್ ಪ್ರೈಸು, ಗಾಂಧಿಗೆ ಮೇಲೆ ಟನ್ಗಟ್ಟಲೆ ಪುಸ್ತಕಗಳು ಬಂದಿದೆ. ಅವ್ರ ಹೆಸರ ಕವಿತೆಗಳು ಅಲ್ಲ, ನಾವೆಲ್ಲ ಓದ್ತಾ ಇರೋ, ನೀವು ಓದಿದ ಕಾಲದಲ್ಲೂ ಟೆಕ್ಸ್ಟ್ ಬುಕ್ಕಲ್ಲಿ ಸೋಷಿಯಲ್ ಸೈನ್ಸ್ ಗಾಂಧಿ ಬಗ್ಗೆ ಎಲ್ಲ ಕ್ಲಾಸಲ್ಲೂ, ಮೊದಲನೇ ಕ್ಲಾಸಿಂದ ಹಿಡಿದು 10ನೇ ಕ್ಲಾಸ್ ತನಕ, PUC ತನಕ ಒಂದು ಚಾಪ್ಟರ್ ಇದ್ದೇ ಇರ್ತಾ ಇತ್ತು. ಹೌದು, ಸೋಷಿಯಲ್ ಸ್ಟಡೀಸಲ್ಲಿ ಇರ್ತಿತ್ತು, ಹಿಸ್ಟ್ರಿ ಸಬ್ಜೆಕ್ಟಲ್ಲಿ ಇರ್ತಿತ್ತು, ಇಂಗ್ಲೀಷಲ್ಲಿ ಇರ್ತಿತ್ತು, ನಿಮ್ಮ ಮಾತೃಭಾಷೆ ಯಾವುದಾದ್ರು ಅದರಲ್ಲೊಂದು ಚಾಪ್ಟರ್ ಇದ್ದೇ ಇರ್ತಾ ಇತ್ತು ಗಾಂಧಿ ಬಗ್ಗೆ. ಯಾವ ಮಟ್ಟದಲ್ಲಿ ಬೆಳೆಸಿದ್ದಾರೆ ನೋಡಿ ಗಾಂಧಿ ಪುರಾಣವನ್ನು. ಹೌದು. ಹಾಗಾಗಿ ಇದನ್ನು ಮಾಡಿದ್ದು, ವ್ಯವಸ್ಥಿತವಾಗಿ ಮಾಡಿದ್ದು ನಮ್ಮ ನೆಹರು. ಈಗ ಅವ್ರ ವಿಷಯಕ್ಕೆ ಬರೋಣ. ನೆಹರು ಈ ಗಾಂಧಿಯನ್ನು ಹಿಡ್ಕೊಂಡು ಗಾಂಧೀಜಿಯನ್ನೇ ಈ ದೇಶದ ಒಂದು ರೀತಿಯ ಮಂತ್ರ ಅನ್ನುವ ರೀತಿಯಲ್ಲಿ ಅದನ್ನು ಸ್ಥಾಪನೆ ಮಾಡಿದ್ದು. ಹೌದು. ತಮ್ಮ ಮಕ್ಕಳ ಹೆಸರಿಗೆಲ್ಲ ಗಾಂಧಿಯನ್ನ ಜೋಡಿಸಿದ್ದು. ಇದರ ಹಿಂದೆ ಎಂಥ ಒಂದು ಬುದ್ಧಿವಂತಿಕೆ. ಅಯ್ಯೋ, ಸಿಕ್ಕಾಪಟ್ಟೆ. ಅದಕ್ಕೆ ನಾವು ನೆಹರುಗೆ ಫುಲ್ ಮಾರ್ಕ್ಸ್ ಕೊಡಬೇಕು ಅಲ್ವಾ? ಆ ಕುತಂತ್ರಕ್ಕೆ, ಅವರ ತಂದೆಯು ಗಾಂಧಿಯನ್ನು ಹಿಡ್ಕೊಂಡು ಅದನ್ನೇ ಮಾಡಿದ್ದು. ಧೂರ್ತತೆಗೆ ಅವರನ್ನು ಮೀರ್ಸೋಕ್ಕೆ ಇನ್ನೊಂದು 500 ವರ್ಷಕ್ಕೂ ಬರೋದು ಕಷ್ಟ ಇದೆ. ಆ ಮಟ್ಟದ ತಂತ್ರಗಾರಿಕೆ ಬುದ್ಧಿ ಇದ್ದಿದ್ದು ನೆಹರುಗೆ. ಇನ್ನು ನೆಹರು, ಇದು 4ನೇ ಹಂತ ಕಾಂಗ್ರೆಸ್ ಪಕ್ಷದ ಇತಿಹಾಸದಲ್ಲಿ, ಸ್ವಾತಂತ್ರ್ಯೋತ್ತರ ಕಾಂಗ್ರೆಸ್ ಪಕ್ಷದ. ಅದನ್ನು ಧಾರಾಳವಾಗಿ ನಾವು ಕಾಂಗ್ರೆಸ್ ಪಕ್ಷದ ನೆಹರು ಯುಗ ಅಂತ ಹೇಳೋಣ. ಗಾಂಧಿ ಯುಗ ಆದಮೇಲೆ ನಾನು ನೆಹರುನ ನವಾಬ್ ನೆಹರು ಅಂತ ಪದೇ ಪದೇ ಕರಿತೀನಿ. ಯಾಕೆ ಅಂತಂದರೆ, ನವಾಬರ ಕಲ್ಚರ್ ಅಂತ ಇರುತ್ತಲ್ಲ, ನವಾಬ್ ಸಂಸ್ಕೃತಿ, ಅದಕ್ಕೆ ಒಂದಷ್ಟು ನಿರ್ದಿಷ್ಟವಾದಂತಹ ಒಂದಷ್ಟು ಮಾನದಂಡಗಳಿವೆ, ಒಂದಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ಅಂದರೆ ಒಂದು ಸಿಂಹಾಸನದ ಮೇಲೆ ಕೂತ್ಕೊಳ್ಬೇಕು ನವಾಬ ಅನ್ನಿಸ್ಕೊಂಡು, ಅತ್ಯುನ್ನತ ಸ್ಥಾನದಲ್ಲಿ ನವಾಬ ಕೂತ್ಕೊಳ್ತಾನೆ. ಅವನಿಗೊಂದು ಆಸ್ಥಾನ ಇರಬೇಕು. ಆ ಆಸ್ಥಾನಕ್ಕೆ ಭೂಷಣಗಳು, ಅದಕ್ಕೆ ಅಲಂಕಾರಗಳು ಯಾರು ಅಂತಂದರೆ ಒಂದಷ್ಟು ಜನ ವಂದಿಮಾಗದ್ರು ಇರ್ತಾರೆ. ಹೌದು, ಹೊಗಳಭಟ್ರು, ಕೋರ್ಟಿಯರ್ಸ್ ಅಂತ. ಆ ಕೋರ್ಟಿಯರ್ಸಲ್ಲೇ ಅನೇಕ ವರ್ತುಲಗಳಿರುತ್ತೆ. ಕ್ಲೋಸ್ ಸರ್ಕಲ್ಲು, ಇಮ್ಮಿಡಿಯೇಟ್ ಕ್ಲೋಸ್ ಸರ್ಕಲ್ಲು, ಅದರ ಹೊರಗಿನ ಸರ್ಕಲ್ಲು. ಇದು ಇನ್ನೊಂದು ಲಕ್ಷಣ. ಯಾವುದೋ ಈ ನವಾಬಿ ಕಲ್ಚರು, ಹೊಗಳಭಟ್ಟ ಸಂಸ್ಕೃತಿ. ಆಮೇಲೆ ಏನಂತಾರೆ, ನಿಮಗೆ ಕಿಲ್ಲತ್ತುಗಳು ಕೊಡೋದು, ಫೇವರ್ಸ್ ಕೊಡೋದು, ಅಪಾಯಿಂಟ್ಮೆಂಟ್ಗಳು ಕೊಡೋದು, ಇದಕ್ಕೆ ಒಂದು ಸಿಸ್ಟಮ್ ಇರುತ್ತೆ ಈ ನವಾಬಿ ನೆಟ್ವರ್ಕಲ್ಲಿ. ಅದಷ್ಟೇ ಅಲ್ಲದೆ ಮದುವೆ, ಸಂಬಂಧ, ಯಾರ ಮನೆಗೆ ಹೋಗಬೇಕು, ಮತ್ತು ಅವರು ಸ್ನೇಹಿತ, ಬಂಧು ವರ್ಗ, ಅವ್ರಿಗೆ ಹತ್ತಿರ ಇರುವಂತಹ ಧನವಂತರು,
ಆಯಿತಾ. ಇದೆಲ್ಲ ಒಂದು ನವಾಬ್ ಕಲ್ಚರ್ ಅಂತಾರೆ. ನವಾಬನ ಒಂದು ಆಸ್ಥಾನ, ರಾಜ ದರ್ಬಾರ, ನವಾಬನ್ ದರ್ಬಾರ. ಈ ಎಲ್ಲ ಲಕ್ಷಣಗಳು ಪ್ರಜಾಪ್ರಭುತ್ವ ಅನ್ನೋ ವ್ಯವಸ್ಥೆ ಸಾಮಾನ್ಯವಾಗಿ ಇದು ರಾಜ ವ್ಯವಸ್ಥೆಯಲ್ಲಿ ಇರ್ತಾ ಇತ್ತು. ಆಯಿತಾ. ಆಮೇಲೆ ಆ ನವಾಬನಿಗೆ ಇನ್ನೊಂದು ಮುಖ್ಯವಾದ ಲಕ್ಷಣ ಏನು ಅಂತಂದರೆ, ನವಾಬನ ಲಕ್ಷಣ ಮುಖ್ಯವಾಗಿ ಏನು ಅಂತಂದರೆ, ತನ್ನ ಬಗ್ಗೆ ಯಾರೂ ಅಪಸ್ವರ ತೆಗಿಬಾರ್ದು. ಯಾವತ್ತೂ ಅವನು ಸುಮುಖವಾಗೇ ಮಾಡ್ಕೊಂಡಿರ್ಬೇಕು. ಆಯಿತಾ. ಅಪಸ್ವರ ತೆಗೆದ್ರೂ ಕೂಡ ಸ್ವಲ್ಪ ದರ್ಪಿಷ್ಟ ನವಾಬ್ ಆಗಿದ್ರೆ ಅಲ್ಲೇ ಕಟ್ ಮಾಡಿಬಿಡ್ತಾನೆ. ಆದರೆ ಒಂದು ಸ್ವಲ್ಪ ಪಾಲಿಶ್ ಇದ್ದರೆ ಅಪಸ್ವರ ಏನಾದರೂ ತೆಗೆದ್ರೆ ಅವ್ರನ್ನ ಹೇಗೆ ಕಟ್ ಮಾಡಬೇಕು ಅನ್ನೋ ಒಂದು, ಅದಕ್ಕೆ ಒಂದು ವಿಶೇಷ ಸ್ಕೂಲ್ ಇದೆ. ಹೌದು, ಒಂದು ವಿಶೇಷ ತಂತ್ರಗಾರಿಕೆ ಇದೆ. ಇದು ಇನ್ನೊಂದು ಲಕ್ಷಣ. ಆಮೇಲೆ ಅಪಸ್ವರ ತೀರಾ ಜಾಸ್ತಿ ಆಯಿತು ಅಂತಂದರೆ ದುಡ್ಡು ಕೊಟ್ಟು ಕೊಂಡುಕೊಳ್ಳೋದು. ಇನ್ನೂ ತೀರಾ ಜಾಸ್ತಿ ಆಯಿತು ಅಂತಂದರೆ ಒಂದಿನ ಮನೆಯಿಂದ ಆಚೆ ಹೋಗ್ತಾನೆ, ವಾಪಸ್ ಬರೋದಿಲ್ಲ. ಈ ಎಲ್ಲ ಲಕ್ಷಣಗಳು ನಮಗೆ ಕಾಣುತ್ತೆ. ಇದೆಲ್ಲದಕ್ಕಿಂತ ಇನ್ನೊಂದು ಮುಖ್ಯ ಲಕ್ಷಣ ಅಂತೇನು ಅಂದರೆ, ಆ ನವಾಬನ ಪರಿವಾರ ಇರುತ್ತೆ, ಸ್ವಂತ ಪರಿವಾರ, ಅದಕ್ಕೆ ಹುಜೂರ್ ಹೊಡೆಯುವಂಥ ಒಂದು ಸಂಸ್ಕೃತಿ. ಕರೆಕ್ಟು. ಆಮೇಲೆ ಸಲಾಂ ಸಂಸ್ಕೃತಿ ಅಂದರೆ 80 ವರ್ಷ ಪಾಪ ಮುದುಕ ಮಂತ್ರಿ ಇರ್ತಾನೆ, ಅವನು ನವಾಬನ ಮಂತ್ರಿ ಇರ್ತಾನೆ. ಅವನು ಈ ನವಾಬನ ಮೊಮ್ಮಗನಿಗೆ ಸಾಬ್ ಅಂತ ಸೆಲ್ಯೂಟ್ ಹೊಡಿಬೇಕು. ಅದು ಇನ್ನು ಪಾಪ ಇವರಿಗೆ ಕೈ ಕಾಲು ಎಲ್ಲ ಒತ್ತೋಕ್ಕೆ ಬೇರೆ ಬೇರೆ ರೀತಿ ಸೇವೆಗಳು ಮಾಡೋದಕ್ಕೆ, ಅದಕ್ಕೂ ಕೂಡ ಎಲ್ಲ ಸಹಾಯ ಒದಗಿಸುವಂತಹ, ಸಪ್ಲೈ ಮಾಡುವಂತಹ ವ್ಯವಸ್ಥೆ. ಈ ಎಲ್ಲ ಲಕ್ಷಣಗಳು ನಮಗೆ ಪ್ರಜಾಪ್ರಭುತ್ವದ ಈ ಪ್ರಥಮ ಹಾಗೂ ಏಕೈಕ ನವಾಬ ನೆಹರು. ಇವರು 17 ವರ್ಷ ಭಾರತದ ಅವಿರತವಾಗಿ 17 ವರ್ಷ ಪ್ರಧಾನಮಂತ್ರಿ ಆಗಿರ್ತಾರೆ. ಅವ್ರು ಕೊಡೋ ಭಾಷಣಗಳು ನಮಗೆ, ಒಬ್ಬ ರಾಜಕಾರಣಿನಾಗಲಿ, ಮಂತ್ರಿನಾಗಲಿ, ಅಧಿಕಾರದಲ್ಲಿರೋವನಾಗಲಿ, ರಾಜಕೀಯದಲ್ಲಿ ಅವರನ್ನು ಯಾವ ರೀತಿ ನಾವು ಅಳತೆ ಮಾಡಬೇಕು ಅಂತಂದರೆ, ಅವ್ರು ಹೇಳೋ ಮಾತಲ್ಲಲ್ಲ, ಅವ್ರು ಮಾಡೋ ಕಾರ್ಯದಲ್ಲಿ. ಕರೆಕ್ಟ್. ಸೊ 17 ವರ್ಷ ಪ್ರಧಾನಿಗಳಾಗಿದ್ದಂತಹ ಭಾರತದ ಪ್ರಪ್ರಥಮ ಪ್ರಧಾನಮಂತ್ರಿ ನವಾಬ್ ನೆಹರು ಅವರು ಪದೇ ಪದೇ ನಮಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಕೂಡ ಅವ್ರು ನಡೆಸ್ತಾ ಇದ್ದಿದ್ದಂತಹ ಚರ್ಚೆಗಳಲ್ಲಾಗಲಿ, ಶಾಸನಸಭೆಯಲ್ಲಿ ಕೊಡ್ತಾ ಇದ್ದಂಥ ಭಾಷಣಗಳಲ್ಲಾಗಲಿ, ಐ ಆಮ್ ಎ ಗ್ರೇಟ್ ಡೆಮೋಕ್ರ್ಯಾಟ್, ದೊಡ್ಡ ಪ್ರಜಾವಾದಿ, ಪ್ರಜಾಪ್ರಭುತ್ವ ತಮ್ಮನ್ನು ತಾವೇ ಕರ್ಕೊಳ್ತಾ ಇದ್ರು, ಉದಾಹರಣೆ ಕೊಡ್ತಾ ಇದ್ರು, ಥಿಯರಿಗಳೆಲ್ಲ, ಕೋರ್ಟ್ಗಳೆಲ್ಲ ಮಾಡಿ ಎಲ್ಲ ಮಾಡ್ತಿದ್ರು. ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಡಿಬೇಟ್ಸ್ ಎಲ್ಲ ಸಿಗುತ್ತೆ ಇವೆಲ್ಲ. ಆದರೆ ಅಂಥ ಡೆಮೋಕ್ರ್ಯಾಟ್ ಆಗಿರೋನು ಪದವಿಗೆ ಅಂಟ್ಕೋಬಾರ್ದು. ಡೆಮೋಕ್ರ್ಯಾಟ್ ಅಂದರೆ ನೀವು ಚುನಾಯಿತ ಪ್ರತಿನಿಧಿ. ನಿಜವಾದ ಡೆಮೋಕ್ರ್ಯಾಟ್ ಆಗಲಿ ಅಥವಾ ನಿಜವಾದ ಸ್ಟೇಟ್ಸ್ಮೆನ್ ಅಂತ ಕರೀತಾರಲ್ಲ, ಅವ್ರು ಯಾರು ಅಂದರೆ, ಪದವಿ ಇದ್ದಾಗಲೂ ಕೂಡ, ಅತ್ಯುನ್ನತ ಪದವಿ ಇದ್ದಾಗಲೂ ಕೂಡ ನನಗೆ ಸಾಕು ಅಂತ ಪಕ್ಕಕ್ಕೆ ಸರಿತಾರೆ. ಕರೆಕ್ಟು. ಈ ಕೆಲಸ ಜಾರ್ಜ್ ವಾಷಿಂಗ್ಟನ್ ಇಂಥವ್ರು ಮಾಡಿದ್ದಾರೆ. ಹೌದು. ನನಗೆ ಸಾಕು, ನನ್ನ ಕಾಲ ಆಯಿತು, ನಾನು ಪಕ್ಕಕ್ಕೆ ಸರಿತೀನಿ, ಮುಂದೆ ನನ್ನ ಜಾಗಕ್ಕೆ ಸೂಕ್ತವಾಗಿರುವಂಥವ್ರೆ ಬರಲಿ ಅಂತ ಹೇಳಿ, ಸಲಹೆ ಏನಾರು ಬೇಕಾದರೆ ನಮ್ಮ ಮನೆಗೆ ಬನ್ನಿ, ನನ್ನ ಕರೀರಿ. ಈ ಕೆಲಸ ವಿಶ್ವೇಶ್ವರಯ್ಯನವರು ಈ ಕೆಲಸ ಮಾಡಿದ್ರು. ದಿವಾನ್ರಾಗಿದ್ದರು ಅವರು, ಅಂದರೆ ಆಲ್ಮೋಸ್ಟ್ ಮುಖ್ಯಮಂತ್ರಿನೇ. ಹೌದು. ಈ ಕಾಲದಲ್ಲಿ ಈ ಕೆಲಸ ನಮ್ಮ ವಿಶ್ವೇಶ್ವರಯ್ಯನವರು ಮಾಡಿದ್ರು. ನೆಹರು ಏನು ಮಾಡಿದ್ರು? ದೊಡ್ಡ ಗ್ರೇಟ್ ಪ್ರಜಾಪ್ರಭುತ್ವವಾದಿ ಅಲ್ವಾ, 17 ವರ್ಷ ಅಂದರೆ ಸಾಯೋ ತನಕ ಬಿಟ್ಕೊಟ್ಟಿಲ್ಲ ಕುರ್ಚಿ. ಪ್ರತಿ ಸಲ ತಮ್ಮ ಕುರ್ಚಿಗೆ ಕೂತು ಬಂದಾಗ ಏನೋ ಒಂದು ಮಾಡಿ ಅದನ್ನು ಉಳಿಸ್ಕೊಳ್ತಾ ಇದ್ರು. ಚೈನಾ ಅಂತಹ ದೇಶದಲ್ಲಿ ಅವಾಗೇನು ಚೈನಾ ನಮಗಿನ ದೊಡ್ಡ ಪವರ್ ಏನು ಆಗಿರಲಿಲ್ಲ, ನಿಜ ಹೇಳಬೇಕು ಅಂದರೆ. ನಾವು ಕರೆದು ಎಳ್ಕೊಂಡ್ವಿ ನಮ್ಮ ಮೇಲೆ ನೆಹರು. ಅಂಥ ಒಂದು ದೇಶಕ್ಕೆ ಒಂದು ದ್ರೋಹ ಮಾಡಿದ್ದು 1962ರಲ್ಲಿ. ಅದಾದ ಮೇಲೆ ಕೂಡ ಪಟ್ಟದ ಮೇಲೆ ಕೂತ್ಕೊಂಡಿದ್ರಲ್ಲ ನೆಹರು. ಏನಂತೀರಾ ಇಂಥವ್ರಿಗೆ? ಮತ್ತೆ ಈ ಎಲ್ಲ ಕಾರಣದಿಂದ
ನೆಹರೂನ ನಾನು ನವಾಬ್ ನೆಹರು ಅಂತ ಕರಿತೀನಿ, ಆಯಿತಾ. ಅದಿಲ್ಲದೆ ನಾನು ನೆಹರು ಅಂತ ಯಾವತ್ತೂ ಕರೆದಿಲ್ಲ. ಸೊ ಇಂಥ ನವಾಬ್ ನೆಹರು ಆ ಮನುಷ್ಯನ ಯುಗ ಶುರು ಆದಾಗ ಅವ್ರು ಬೆಳೆದು ಬಂದಂತಹ ದಾರಿ, ಅವ್ರಿಗೆ ಸಿಕ್ಕಿದ್ದಂತಹ ಪಡೆದುಕೊಂಡಂತಹ ಶಿಕ್ಷಣ, ಮನೆ ವಾತಾವರಣ, ಹೊರಗಿನ ವಾತಾವರಣ, ಸ್ನೇಹ ವಲಯ, ಇದೆಲ್ಲ ಒಟ್ಟು ನಾವು ನೋಡಬೇಕಾಗತ್ತೆ, ಆಯಿತಾ. ಇದು ನಿಷ್ಪಕ್ಷಪಾತವಾಗಿ ಆಬ್ಜೆಕ್ಟಿವ್ ಆಗಿ ನೋಡೋಣ. ಅಲ್ಲಿಂದ ನಮಗೆ ಸಿಗುವಂತಹ ಒಂದು ನವಾಬ್ ನೆಹರು ಬಗ್ಗೆ ಸಿಗುವಂತಹ ಸ್ಪಷ್ಟ ಚಿತ್ರಣ ಏನು ಅಂತಂದರೆ, ತಮ್ಮನ್ನು ತಾವೇ ಕರ್ಕೊಂಡಿದ್ದಾರೆ. ಐ ಆಮ್ ದ ಲಾಸ್ಟ್ ಬ್ರೌನ್ ಸಾಹಿಬ್ ಅಂತ. ಆ ಕಾಲದಲ್ಲಿ ಬ್ರೌನ್ ಸಾಹಿಬ್ ಅಂತ ಕರೀತಾ ಇರೋರು ಯಾರನ್ನ ಅಂತಂದರೆ, ಈ ಮೆಕಾಲೆ ಪುತ್ರರು ಇರ್ತಾರಂತ ಕರಿತೀವಲ್ಲ, ಅವರನ್ನು ಬ್ರೌನ್ ಸಾಹಿಬ್ ಅಂತ. ಅಂದರೆ ತಮ್ಮ ಸಾಂಸ್ಕೃತಿಕ ಬೇರೆಗಳಿಂದ ಸಂಪೂರ್ಣವಾಗಿ ಕಡ್ಕೊಂಡು ಅದರ ಬಗ್ಗೆ ಒಂದು ತುಚ್ಛ ಭಾವನೆ, ಪರಕೀಯರಿಗೆ ಯಾವ ರೀತಿ ತುಚ್ಛ ಭಾವನೆ ನಮ್ಮ ಮೇಲಿರುತ್ತೋ ಅದೇ ರೀತಿ ತುಚ್ಛ ಭಾವನೆ ತಮ್ಮ ಸಂಸ್ಕೃತಿ ಬಗ್ಗೆನೇ ಇವರು ಇದ್ಕೊಂಡು ಅದು ಎಲ್ಲ ಕಡೆ ಹೇಳಿಕೊಂಡು, ಇದು ಕಚಡ, ಈ ಜನ್ಮ ಕಚಡ, ಇದು ನನ್ನ ಜನ್ಮ ಕಚಡ, ನನ್ನ ಸಂಸ್ಕೃತಿ ಇದು ಕಚಡ, ಅದಕ್ಕೋಸ್ಕರ ನಾನು ಪ್ಯಾಂಟು, ಸೂಟು, ಕೋಟು, ಕ್ರಾಪ್ ಕಟ್ಟು ಇದೇ ಶ್ರೇಷ್ಠ ಅಂತ ಅಂತರಂಗನ ನಂಬ್ಕೊಂಡಿರೋರು ಬ್ರೌನ್ ಸಾಹಿಬ್. ಆ ಬ್ರೌನ್ ಸಾಹಿಬ್ ತಮ್ಮ ವೈಟ್ ಸಾಹಿಬ್ ಇರ್ತಾ ಇರಲ್ಲ, ಫಿರಂಗಿಯವರು ಅಂತ ಕರೀತಾ ಇರಲ್ಲ, ಅವರನ್ನ ಎಲ್ಲ ರೀತಿಲೂ ಅನುಕರಣೆ ಮಾಡ್ತಾಯಿದ್ರು. ಎಲ್ಲ ರೀತಿ ಅಂದರೆ ಎಲ್ಲ ರೀತಿ. ಕೈಯಲ್ಲಿ ತಿನ್ನೋದ ಬದಲು ಸ್ಪೂನು ಫೋರ್ಕು, ಬಾಳೆ ಎಲೆ ಬದಲು ಯುರೋಪಿಯನ್ ತಟ್ಟೆ, ನಿಮ್ಮ ಮಣ್ಣಿನ ಲೋಟದ ಬದಲು ಗಾಜಿನ ಲೋಟ ಅಥವಾ ಚೈನೀಸ್ ಪೋರ್ಸೆಲಿನ್ ಲೋಟ, ಒಟ್ಟಿನಲ್ಲಿ ಎಲ್ಲ ರೀತಿಯಲ್ಲೂ ಅವರನ್ನ ಅನುಕರಣೆ ಮಾಡೋದು. ಆ ಅನುಕರಣೆ ಇನ್ನೊಂದು ಅಂಗ ಅಂತಂದರೆ, ತಮ್ಮವರೇ ಆದಂತಹ ಭಾರತೀಯರನ್ನು ಈ ಬ್ರಿಟಿಷ್ ಬಿಳಿ ಚರ್ಮದವರು ಯಾವ ರೀತಿ ದಬ್ಬಾಳಿಕೆ ಮಾಡ್ತಾರೋ, ಅವ್ರ ಬಗ್ಗೆ ಯಾವ ರೀತಿ ಒಂದು ನಿಕೃಷ್ಟ ಭಾವನೆ ಹೊಂದಿರ್ತಾರೋ, ಈ ಬ್ರೌನ್ ಸಾಹಿಬ್ಗಳು ಕೂಡ ಅದೇ ರೀತಿ ಅವರನ್ನು ನಡೆಸ್ಕೊಡೋದು, ತಮ್ಮ ದೇಶದವ್ರನ್ನ ನಡೆಸ್ಕೊಡೋದು. ಇದರ ಒಟ್ಟು ಪರಿಷ್ಕೃತ ಪ್ರತಿರೂಪ, ಭಯಂಕರವಾದ ಸ್ವರೂಪ ಯಾರು ಅಂತಂದರೆ ನವಾಬ್ ನೆಹರು. ತಮ್ಮನ್ನು ತಾವೇ ಹೇಳ್ಕೊಂಡು ಅವರೇ ಕರ್ಕೊಂಡಿದ್ದಾರೆ, ಐ ಆಮ್ ದ ಬ್ರೌನ್ ಸಾಹಿಬ್ ಅಂತ. ಅವ್ರಿಗೆ ಸರಿಯಾಗಿ ಭಾರತದ ಒಂದು ಭಾಷೆನೂ ಮಾತಾಡಕ್ಕೆ ಬರ್ತಾ ಇರಲಿಲ್ಲ. ಒಂದು ಬರ್ತಿರ್ಲಿಲ್ಲ. ಅವ್ರ ಶಿಕ್ಷಣ ಆಗಿದ್ದಲ್ಲಿ ಮನೆ ಒಳಗಡೆ. ಅವ್ರಿಗೆ ಹೇಳ್ಕೊಟ್ಟಿದ್ದ ಭಾಷೆ ಯಾವುದು? ಫಾರ್ಸಿ, ಇಂಗ್ಲೀಷು, ಫ್ರೆಂಚು. ಉರ್ದುನೂ ಅಲ್ಲ. ಅವ್ರಿಗೆ ಬರ್ತಾ ಇದ್ದಿದ್ದು ಹಿಂದಿ ಯಾವುದೋ ಅದು ಮಿಕ್ಸ್, ಅದು ಉರ್ದು, ಆ ಕಡೆದು ಅಲ್ಲಿರುವಂತಹ ಹಿಂದಿ, ಆಯಿತಾ. ಅದು ಹಿಂದಿನೂ ಅಲ್ಲ, ಉರ್ದುನೂ ಅಲ್ಲ, ಫಾರ್ಸಿ ಮೊದಲೇ ಅಲ್ಲ. ಮತ್ತು ಅವ್ರನ್ನ ನೋಡ್ಕೊಳ್ತಾ ಇದ್ದಿದ್ದು ಯಾರು? ದಾದಿಗಳು ಯಾರು? ಇಂಗ್ಲೀಷ್ ಗವರ್ನೆಸ್ಸು. ಅವ್ರನ್ನ ಅಲ್ಲಿಂದ ಸಂಬಳಕ್ಕೆ ಇಟ್ಕೊಂಡಿದ್ರಲ್ಲ, ಈ ಎಷ್ಟು ದುಡ್ಡು ಇರಬೇಕು ಮೋತಿಲಾಲ್ ನೆಹರು. ದೊಡ್ಡ ಸಂಸಾರ. ನೀವು ಹೋಗಿ ನೋಡಿದ್ದೀರಾ ಆನಂದ್ ಭವನ? ಇಲ್ಲ. ಮಿನಿ ಅರಮನೆ ಇದ್ದಂಗಿದೆ ಅದು. ಅಷ್ಟನ್ನು ನಡೆಸ್ತಾ ಇದ್ದಿದ್ದು ಮೋತಿಲಾಲ್ ನೆಹರು. ಸೊ ಈ ವಾತಾವರಣ. ಇನ್ನು ಮೋತಿಲಾಲ್ ನೆಹರು ಅವರ ಆಪ್ತ ವಲಯದಲ್ಲಿ ಪೂರ್ತಿ ಇದ್ದಿದ್ದೆಲ್ಲ ಈ ಲಕ್ನೋ ಮತ್ತು ಅಲಹಾಬಾದ್ ಇದೆಯಲ್ಲ, ಆ ನವಾಬ್ ಕಲ್ಚರೇ ಇದ್ದಿದ್ದು. ಮೊದಲ ದಟ್ಟವಾದ ನವಾಬ್ ಕಲ್ಚರ್ ಇತ್ತು. ಹೀಗಾಗಿ ಅವರ ಡ್ರೆಸ್ಸಿಂಗ್ ಎಲ್ಲ ಅದೇ, ಪೈಜಾಮ, ಶೆರ್ವಾನಿ ಇಂಥದ್ದೇ. ಹೌದು. ಇದು ಇವರು ಸಾಂಸ್ಕೃತಿಕ ವಾತಾವರಣ, ಮನೆಯಲ್ಲಿ ಇದ್ದಿದ್ದಂತಹ ವಾತಾವರಣ. ಹಾಗಾಗಿ ಅವ್ರ ಮನೆಯಲ್ಲಿ ಪಂಡಿತರು, ಕಾಶ್ಮೀರಿ ಬ್ರಾಹ್ಮಣರು ಮನೆಯಲ್ಲಿ, ಅವ್ರ ಅಡುಗೆ ಮನೆಯಲ್ಲಿ ಇದು ಮಾಂಸನೂ ಮಾಡ್ತಾ ಇದ್ರು. ಕರೆಕ್ಟ್. ಅದು ವೆಸ್ಟಿನ ಪ್ರಭಾವ ಬರ್ತಾ ಇದ್ದಿದ್ದು, ಅಲ್ಲಿಂದ ಆಗಿದ್ದಿದ್ದು. ಸೊ ನಿಮಗೆ ಭಾರತೀಯ ಈ ಮಣ್ಣಿಗೆ ಅಂಟ್ಕೊಂಡಿರೋದು ಅಂತಿದೆಯಲ್ಲ, ನೆಲದ ಮೇಲೆ ಕಾಲಿಟ್ಟರೆ ಕಾಲು ಸೌದೋಗುತ್ತೆ ಅಂತ ಒಂದು ಆ ರೀತಿ ಬೆಳ್ಕೊಂಡು ಬಂದಿದ್ರಲ್ಲ ನೆಹರು. ನವಾಬ್ ಆಗದೆ ಇನ್ನೇನಾಗ್ತಾರೆ? ಇನ್ನೇನಾಗ್ಲಿಕ್ಕೆ ಸಾಧ್ಯವಿಲ್ಲ. ಸೊ ಬಾಲ್ಯದಲ್ಲಿ ಇಂಥ ವಾತಾವರಣ. ಅವರನ್ನು ಶಿಕ್ಷಣಕ್ಕೆ, ಉನ್ನತ ಶಿಕ್ಷಣಕ್ಕೆ ಎಲ್ಲಿ ಕಳಿಸಿದ್ರು? ಸ್ಕೂಲ್ಗೆ. ಭಾರತದಲ್ಲಿ ಯಾವ್ದು ಸ್ಕೂಲೇ ಇಲ್ವಾ ಮೋತಿಲಾಲ್ ನೆಹರು ಕಣ್ಣಲ್ಲಿ? ಭಾರತದಲ್ಲಿ ಒಳ್ಳೆ ಶಿಕ್ಷಣ ಕೊಡುವಂಥ ಯಾವ ಸ್ಕೂಲು ಇಲ್ವಾ? ಹ್ಯಾರೋಗೆ ಕಳಿಸ್ತಾರೆ.
ಅಲ್ಲಿಂದ ಈಟನ್ನು ಕಾಲೇಜು, ಕೇಂಬ್ರಿಡ್ಜು. ನಿಮ್ಮ ಭಾರತೀಯತೆ ಹೇಳ್ಕೊಡುವಂಥದ್ದು ವಾತಾವರಣ ಮನೇಲಿಲ್ಲ. ಮನೆಯಲ್ಲೇ ನೀವು ಕಲಿಬೋದು ಇಷ್ಟೊಂದು, ಅಪ್ಪ ಅಮ್ಮನ ಇದು ವಾತಾವರಣ. ಹೊರಗಡೆ ಸಾಂಸ್ಕೃತಿಕ ವಲಯದಲ್ಲಿ ಸ್ನೇಹಿತರು, ಈ ವರ್ಗ ಅಂಥದ್ದು ಯಾವುದೂ ಇಲ್ವಲ್ಲ ಈ ಮನುಷ್ಯನಿಗೆ. ಈ ನೆಲದ ಗುಣವೂ ಅರ್ಥ ಆಗ್ಲಿಕ್ಕಿಲ್ಲ, ಈ ನೆಲದ ಭಾವವೂ ಅರ್ಥ ಆಗಲಿಲ್ಲ. ಸೊ ಭಾರತೀಯತೆ ಅನ್ನೋದು ಎಲ್ಲಿತ್ತು ಹೇಳಿ ಕೊನೆ ತನಕ? ಸತ್ಯ. ಸೊ ಈ ಥರ ಎಲ್ಲ ಬೆಳ್ಕೊಂಡು ಬಂದಿತ್ತು ನೆಹರು. ಜೊತೆಗೆ ಅಲ್ಲಿಗೆ ಹೋದಾಗ ಆ ಕಾಲದಲ್ಲಿ ಅವ್ರಿಗೆ ಇನ್ನೊಂದು ದೊಡ್ಡ ಈ ಬ್ರಿಟಿಷ್ ಪ್ರಭಾವದ ಹೊರತಾಗಿದ್ದಿದ್ದು ಇನ್ನೊಂದು ದೊಡ್ಡ ಪ್ರಭಾವ ಅಂತಂದರೆ ಕಮ್ಯುನಿಸ್ಟ್ರದು, ಸೋಷಿಯಲಿಸ್ಟ್ರದು. ಆವಾಗ ಒಂದು ದೊಡ್ಡ ಹೆಸರಿತ್ತು ಆ ಯೂನಿವರ್ಸಿಟಿ ವಲಯದಲ್ಲಿ, ಇಡೀ ಯುರೋಪಲ್ಲೇ ಅವ್ರಿಗೆ ದೊಡ್ಡ ಹೆಸರಿತ್ತು. ಹೆರಾಲ್ಡ್ ಲ್ಯಾಸ್ಕಿ ಅಂತ. ಅವರು ಅರ್ಥಶಾಸ್ತ್ರದ ಪ್ರೊಫೆಸರ್ ಆಗಿದ್ದರು, ಬಟ್ ಸೋಷಿಯಲಿಸ್ಟ್ ಆಗಿದ್ದಿದ್ದು. ಅವರ ನೇರ ಶಿಷ್ಯ ನೆಹರು. ಅವ್ರ ಇನ್ನೊಬ್ಬ ನೇರ ಶಿಷ್ಯ ಬಂದು ವಿ ಕೆ ಕೃಷ್ಣ ಮೆನನ್. ವಿ ಕೆ ಕೃಷ್ಣ ಅವರು. ಸೊ ಇಂಥ ವಾತಾವರಣದಲ್ಲಿ ಬಂದು ರಷ್ಯಾ ಜೊತೆಗೆ ಸಂಪರ್ಕ, ಅದಕ್ಕೆ ಇವ್ರಿಗೆ ಒಂದು ಒಲವು ಸಂಪರ್ಕ ಅವೆಲ್ಲ ಆಮೇಲೆ ಹೇಳ್ತೀನಿ, ಬರೋಕ್ಕೆ ಶುರುವಾಯಿತು. ಮತ್ತು ಇಲ್ಲಿ ಭಾರತಕ್ಕೆ ಬಂದ ಮೇಲೆ ಈ ಸ್ವಾತಂತ್ರ್ಯ ಚಳವಳಿ ಇವೆಲ್ಲ ಗಾಂಧಿನ ಅವರ ತಂದೆ ಅಂದರೆ ಮೋತಿಲಾಲ್ ನೆಹರು ನಿಧಾನಕ್ಕೆ ಅವರು ವಲಯಕ್ಕೆ ಬಿಟ್ಕೊಂಡು ಅವೆಲ್ಲ ಹೇಳಿದೆ ಆವಾಗಲೇ ನಿಮಗೆ. ಆ ರೀತಿ ಬೆಳೆದು ಬಂದವರು. ಅದಕ್ಕೋಸ್ಕರ ಗಾಂಧಿ ಅಷ್ಟು ಸಾಮೀಪ್ಯ ಸಿಕ್ಕಿದ್ರೂ ಕೂಡ ನೆಹರುಗೆ ಒಂದು ದಿವಸ ಇವ್ರಿಗೆ ಅನ್ನಿಸ್ತಿಲ್ಲ ಗಾಂಧಿ ಥರ ನಾನು ಇರಬೇಕು ಅಟ್ಲೀಸ್ಟ್ ಸಿಂಪಲ್ ಆಗಿ ಅಂತ. ಬಹುಶಃ ಕನಸು ಬಿದ್ದಿಲ್ಲ. ನಮ್ಮ ದೇಶದ ಉಡುಗೆ ತೊಡುಗೆ ಕನಿಷ್ಠ ಪಕ್ಷ ತೊಟ್ಕೊಳ್ಬೇಕು ಅಂತಾನು ಅನ್ನಿಸ್ಲಿಲ್ಲ. ಬ್ರಹ್ಮಚರ್ಯ ಪಾಲಿಸ್ತಿದ್ರೋ ಬೇಡ ಇಲ್ವೋ ಗಾಂಧಿ, ಅಟ್ಲೀಸ್ಟ್ ಅದು ಆದರ್ಶ ಅಂತ ಹೇಳಿದ್ರು ಅಷ್ಟೇ. ಅಲ್ಲಿಗೂ ಬರಲಿಲ್ವಲ್ಲ ಅಲ್ವಾ? ಸೊ ಇದು ಕೆಲವುದು ಸಾಯೋರ್ಗೂ ಹೋಗಲ್ಲ ಅಂತಾರಲ್ಲ, ಇವೆಲ್ಲ ನೆಹರು ಹುಟ್ಟುಗುಣ. ನೆಹರು ಇದಕ್ಕೆ ಅಂಟ್ಕೊಂತು, ಅದು ಕೊನೆಗೂ ಹೋಗಲು ಇಲ್ಲ ನೆಹರು ಅವ್ರಿಗೆ. ಅದು ಇನ್ನೊಂದು ಮುಖ್ಯ ಅವ್ರದ್ದು ಲಕ್ಷಣ ಅಂತ ಏನು ಅಂತಂದರೆ, ನಿಮಗೆ ಬ್ರಿಟಿಷವ್ರು ನಮ್ಮನ್ನು ಆಳ್ತಾ ಇರಬಹುದು ಸರಿ, ಅವರು ಭಾರತನ ಮತ್ತು ಭಾರತೀಯರನ್ನ ದಬ್ಬಾಳಿಕೆ ಮಾಡ್ತಾ ಇರಬಹುದು, ಆದರೂ ಅವರು ಇವರೊಳಗೆ ಬಿತ್ತಿದ್ದಂತಹ ಒಂದು ಕೀಳರಿಮೆ ಇತ್ತಲ್ಲ, ಕೊನೆವರೆಗೂ ನೆಹರುಗೆ ಅದು ಹೋಗಲೇ ಇಲ್ಲ. ಕರೆಕ್ಟ್. ಅವರು ಇನ್ಫ್ಯಾರಿಟಿ ಕಾಂಪ್ಲೆಕ್ಸ್. ಅವರು ಸ್ವತಂತ್ರ ಭಾರತ ಪ್ರಪ್ರಥಮ ಪ್ರಧಾನಿ ಆಗಿದ್ದಾಗಲೂ ಕೂಡ ಅವ್ರಿಗೆ ಈ ಬಿಳಿ ಚರ್ಮದ ಮೋಹ ಹೋಗಲೇ ಇಲ್ಲ. ಅದೇ ಅವ್ರ ಇಡೀ ವಂಶದಲ್ಲಿ, ಆ ರಕ್ತದಲ್ಲಿ ಕೊನೆ ತನಕ, ಇಲ್ಲಿ ತನಕನೂ ಈಗಿರೋ ನೆಹರು ಮರಿಮಗ ಇದ್ದಾರಲ್ಲ ಅವ್ರಿಗೂ ಹೋಗಿಲ್ಲ. ತೋರಿಸಿ ಅವ್ರ ಆ ಇಡೀ ಕುಟುಂಬದಲ್ಲಿ ಎಷ್ಟು ಜನಕ್ಕೆ ಭಾರತೀಯ ಅನ್ನೋದು ಅನ್ನಿಸ್ಕೊಳ್ಳೋಕ್ಕೆ ಆಗುತ್ತೆ ಹೇಳ್ಬೋದು? ಕರೆಕ್ಟ್. ಯಾರೂ ಇಲ್ಲ. ಬೈ ಆಕ್ಸಿಡೆಂಟ್ ಅಷ್ಟೇ ಈ ದೇಶದಲ್ಲಿ ಹುಟ್ಟಿದ್ರು. ಸೊ ಇಂಥ ಗ್ರೇಟ್ ಡೆಮೋಕ್ರೆಟು ನವಾಬ್ ನೆಹರು 17 ವರ್ಷ ಭಾರತನ ಆಳ್ತಾರೆ. ಅವರ ಆಳ್ವಿಕೆಯ ಹೈಲೈಟ್ಸನ್ನು ಮತ್ತೆ ಮಾತಾಡೋಣ ಇದೆ. ಸೊ ನಿಮಗೆ ಒಂದು ಒಳ್ಳೆ ಪುಸ್ತಕ ಬಂತು, ಬಿಟ್ರೇಯಲ್ ಇನ್ ಇಂಡಿಯಾ ಅಂತ, 1948ರಲ್ಲಿ. DF ಕರಾಕ ಅಂತ ಒಳ್ಳೆ ಜರ್ನಲಿಸ್ಟು, ಎಡಿಟರ್ ಎಲ್ಲ ಆಗಿದ್ದರು. ಅವರು ಬರೀತಾರೆ, ಸ್ವಾತಂತ್ರ್ಯ ಬಂದ 9 ತಿಂಗಳ ನಂತರ ಆ ಪುಸ್ತಕ ಪಬ್ಲಿಷ್ ಆಗುತ್ತೆ. ಆ ಪುಸ್ತಕ ಬರೆಯೋದಕ್ಕೂ ಒಂದು ಹಿನ್ನೆಲೆ ಇದೆ. ಅವರು ಎಡಿಟರ್ ಆಗಿರ್ತಾರೆ, ಬಾಂಬೆ ಕ್ರಾನಿಕಲ್ ಅಂತ ಪತ್ರಿಕೆ ಅನಿಸುತ್ತೆ, ಒಟ್ಟಲ್ಲಿ ಬಾಂಬೆ ಬೇಸ್ಡು ಒಳ್ಳೆ ಪೇಪರ್. ಅವರು ಒಂದು ಸಲ ಹೊಸ ನೆಹರು ಸರ್ಕಾರದ ಯಾವುದೋ ಒಂದು ಕಾನೂನು ಬಗ್ಗೆನೋ ಯಾವುದೋ ಒಂದು ಇದ್ರ ಬಗ್ಗೆನೋ ಟೀಕೆ ಮಾಡಿ ಒಂದು ಆರ್ಟಿಕಲ್ ಬರೆದಿರ್ತಾರೆ. ಮಾರನೆಯ ಮಧ್ಯಾಹ್ನ ಅವ್ರ ಕೆಲಸ ಕಳ್ಕೊಳ್ತಾರೆ. ಸರಿ ಇಂಥ ಇನ್ನೊಂದು ಪೇಪರ್ಗೆ ಹೋಗ್ತಾರೆ ಸೇರ್ಕೊಳ್ಳೋಕ್ಕೆ. ಆಗಲ್ಲ, ನಿಮಗೆ ಕೆಲಸ ಕೊಡೋಣ, ನಾನು ಇಷ್ಟು ಸೀನಿಯರು ನನಗೆ ಕೆಲಸ ಕೊಡಲ್ವಾ ಅಂತ. 20 ವರ್ಷ ನೀವು ಮುಖ್ಯ ಸಂಪಾದಕರಾಗಿರ್ತೀರ, ಇನ್ನೊಂದು ಪೇಪರ್ ಕರೆದು ಕೊಡಬೇಕು ಕೆಲಸ ನಿಮಗೆ, ಯಾರು ಕೆಲಸ ಕೊಡಲ್ಲ ಅಂತ. ಇದೇನಾಯಿತು ಅಂದರೆ ಒಂದು ತಿಂಗಳು ಈ ಥರ ನೋಡಿದ್ಮೇಲೆ ಏನೋ ಇದೆ ಇಲ್ಲಿ ಅಂತ ತಟ್ಟುತ್ತೆ ಇವ್ರಿಗೆ. ಸರಿ, ಯಾರು ಕೆಲಸ ಕೊಡಲಿಲ್ಲ ಅಂದರೆ ಏನಂತೆ, ನನಗೆ ತಾಕತ್ತಿದೆ, ವಯಸ್ಸಾಗಿದ್ರೂ ಪರವಾಗಿಲ್ಲ, ನಾನೇ ಪೇಪರ್ ಶುರು ಮಾಡ್ತೀನಿ ಅಂತ ಶುರು ಮಾಡ್ತಾರೆ. 2 ವಾರದಲ್ಲಿ ಪೇಪರ್ ಮುಚ್ಚಿಸ್ತಾರೆ. ಅವಾಗ ಗೊತ್ತಾಗುತ್ತೆ ಇದ್ರ ಮೂಲ ಎಲ್ಲಿದೆ ಅಂತ. ಈ ಹೊಸ ಸರ್ಕಾರಕ್ಕೆ ತಮ್ಮ ಬಗ್ಗೆ ಟೀಕೆ ಸಹಿಸೋದಿಲ್ಲ.
ಕರೆಕ್ಟ್. ಅದೇನು ಅನ್ನೋ ಟೀಕೆ ಅಂತ ಏನಲ್ಲ, ಯಾವುದೋ ಒಂದು ಪಾಲಿಸಿ ಬಗ್ಗೆ ಇದು ಸರಿ ಇಲ್ಲ ಅಂತ ಬರೆದಿದ್ದು ಆ ಕಾರಣಕ್ಕೆ ಮಾಡ್ತಾರೆ. ನೀ ಹೀಗೆ ಮಾಡ್ತೇ ಇರು ಅಂತ ಹೇಳಿ ಹೇಗೋ ಕಷ್ಟಪಟ್ಟು ಇಂಗ್ಲೆಂಡ್ಗೆ ಹೋಗಿ ಅಲ್ಲಿಂದ ಪಬ್ಲಿಷ್ ಮಾಡ್ತಾರೆ ಈ ಬುಕ್ಕನ್ನು. ಅತ್ಯದ್ಭುತವಾಗಿದೆ ಬುಕ್ ಅದು. ತಮ್ಮ ಇಡೀ ಜೀವನದ ಅನುಭವನ, ಆ ಕಾಲದ ಭಾರತದ ಚಿತ್ರಣ ಕೊಡ್ತಾರೆ. ಭಾಳ ಇಷ್ಟೊಂದು ಕಡೆ ಭಾಳ ಹಿಂಸೆ ಆಗುತ್ತೆ ಓದೋಕ್ಕೆ, ಮನಸ್ಸಿಗೆ ಕಷ್ಟ ಆಗುತ್ತಾ ಹಾಗೆ ಬರೆದಿದ್ದಾರೆ. ಅದು ಹೇಳ್ತಾರೆ, ಇಂಡಿಯನ್ಸ್ ವರ್ ಬೆಟರ್ ಆಫ್ ಅಂಡರ್ ಬ್ರಿಟಿಷ್ ದ್ಯಾನ್ ಅಂಡರ್ ಕಾಂಗ್ರೆಸ್ ಅಂತ. ನೋಡಿ, ಫ್ರೀಡಮ್ ಅನ್ನಲ್ಲ, ಇಂಡಿಯನ್ಸ್ ವರ್ ಬೆಟರ್ ಆಫ್ ಅಂಡರ್ ಬ್ರಿಟಿಷ್ ದ್ಯಾನ್ ಕಾಂಗ್ರೆಸ್ ಗೌರ್ಮೆಂಟ್ ಅಂತಾರೆ. ಇಲ್ಲಿ ಏನಾಯಿತು ಅಂದರೆ, ಮುಖ್ಯವಾಗಿ ಸ್ವಾತಂತ್ರ್ಯ ಏನೋ ಬಂತು ನಮಗೆ, ಆದರೆ ಅದೇ ಬಿಲ್ಡಿಂಗ್ ಒಳಗೆ ಕೂತ್ಕೊಂಡ್ವಿ. ಹೌದು, ಕೂತ್ಕೊಂಡು ಪೇಂಟ್ ಮಾತ್ರ ಚೇಂಜ್ ಮಾಡಿ, ಅಷ್ಟೇ, ಬೇರೆ ಏನೂ ಚೇಂಜ್ ಮಾಡಿ, ಬೇರೆ ಏನು ಚೇಂಜ್ ಮಾಡಲಿಲ್ಲ, ಬರೀ ಪೇಂಟ್ ಚೇಂಜ್ ಮಾಡಿ. ನಮ್ದು ಆ ಪೇಂಟ್ ಚೇಂಜ್ ಮಾಡಿದ್ದೇನೆ ನಮ್ಮದು ಅಂತ ಹೇಳ್ಕೊಂಡಿದ್ದೆ. ಇದು ಯಾಕೆ ಪೇಂಟ್ ಚೇಂಜ್ ಮಾಡಲಿಲ್ಲ ಅಂದರೆ, ಅಲ್ಲಿ ಕೂತಿದ್ದಂತಹ ಜನಗಳು ಅಥವಾ ಆ ಮುಖ್ಯ ಸ್ಥಾನದಲ್ಲಿ ಕೂತಂತಹ ಮನುಷ್ಯ ನವಾಬ್ ನೆಹರು ಆಗಿದ್ದು ಏಕೈಕ ಕಾರಣದಿಂದ. ಅದೇ ಜಾಗದಲ್ಲಿ ಈ ಮಣ್ಣಿಂದನೇ ಬಂದಂತಹ ರಾಜಾಜಿ ಆಗಿರಲಿ, ಪಟೇಲ್ ಆಗಿರಲಿ ಕೂತಿದ್ದರೆ ನಮ್ಮ ದೇಶದ ಭವಿಷ್ಯನೇ ಆ ಕಾಲದಲ್ಲಿ ಬೇರೆ ಥರ ಬೇರೆ ಆಗ್ತಿತ್ತು. ಈಗ ನಾವು ಸುಭಿಕ್ಷವಾಗಿ ಬದುಕ್ತಾ ಇದ್ದೇವೆ. ಸುಭಿಕ್ಷವಾಗಿ ಬದುಕದೆ ಹೋದರೂ ಈ ಥರ ಮಾತ್ರ ಆಗ್ತಾ ಇರಲಿಲ್ಲ. ಅದು ಎಲ್ಲಿ ಬೇಕಾದ್ರೂ ಹೇಳ್ಬೋದು. ಈ ಮಟ್ಟದ ಎಮರ್ಜೆನ್ಸಿ ಅವೆಲ್ಲ ಬರೋಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ನವಾಬ ಕೂತಿದ್ದಕ್ಕೆ ಇದಾಗಿದ್ದು.